ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಕ್ಷೇತ್ರದ ಬಗ್ಗೆ ಸ್ವಲ್ಪ ಕುತೂಹಲ ಇರೋದ್ರಿಂದಾಗಿ ಮತ್ತು ಅದೇ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಲ್ಲೊಂದಷ್ಟು ಮುಸ್ಲಿಂ ಸ್ಥಳೀಯ ಮಟ್ಟದ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ನಮ್ಮನ್ನು ಬಳಕೆ ಮಾಡ್ಕೊಳ್ತಾ ಇದೆ, ಆದರೆ ಯಾವುದೇ ಗುರುತರವಾದಂತಹ ಜವಾಬ್ದಾರಿಯನ್ನು ಕೊಟ್ಟಿಲ್ಲ ಅನ್ನುವಂತಹ ಅಸಮಾಧಾನ ಇದೆ. ಹಾಗಾಗಿ ಆ ಭಾಗದ ಅಲ್ಪಸಂಖ್ಯಾತರು ಮತ ಹಾಕ ಗೊಂದಲದಲ್ಲಿದ್ದಾರೆ ಅನ್ನುವಂಥ ಮಾತಿದೆ ಸರ್. ನೋಡಿ, ಬಿಜೆಪಿ ಅವರು ಏನಾದರೂ ಅಲ್ಪಸಂಖ್ಯಾತರಿಗೆ ಮಾನ್ಯತೆ ಕೊಟ್ಟಿದ್ದಾರಾ, ಏನಾದರೂ ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದಾರಾ, ಅವ್ರ ಬಗ್ಗೆ ಏನಾದರೂ ಒಂದು ಒಳ್ಳೆ ಮಾತಾಡ್ತಾರ, ಅವರ ರಾಜಕಾರಣ ಮಾಡೋದೆಲ್ಲ ಅವ್ರ ಮೇಲೆ ದ್ವೇಷವನ್ನು ಮಾಡೋದಕ್ಕೆ ಒಂದು ರೀತಿ ಅವರನ್ನು ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾರೆ ಬಿಜೆಪಿಯವರು. ಕಾಂಗ್ರೆಸ್ನಲ್ಲಿ ನಾವು ಎಲ್ರಿಗೂ ಅವಕಾಶ ಕೊಡಬೇಕು. ಅಲ್ಪಸಂಖ್ಯಾತರು ಕೂಡ ನಮಗೆ ಬೇಕು, ದಲಿತರು ಬೇಕು, ಮುಂದೆ ಇರುವಂಥ ಜನನೂ ಬೇಕು, ಹಿಂದುಳಿದವರು ಬೇಕು. ಅದರಿಂದ ನಾವು ಎಲ್ಲರೂ ಸೇರಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಅಲ್ಪಸಂಖ್ಯಾತರಿಗೆ ಎಷ್ಟೋ ಕಡೆ ಟಿಕೆಟ್ ಕೊಟ್ಟಿದ್ದೇವೆ, ಈಗಾಗಲೇ ಹೇಳಿದ್ನಲ್ಲ ನಾನು, ಎಲ್ಲ ಮಾಡಿದ್ದೀವಿ. ಸೊ ಯಾರೋ ಕೆಲವರು ವೈಯಕ್ತಿಕ ಆಕಾಂಕ್ಷಿಗಳು ಸ್ವಲ್ಪ ಜನ ಆ ಥರ ಇರ್ಬೋದು. ಬಟ್ ನೀವು ಓವರಾಲ್ ನೋಡಿದ್ರೆ ಮತದಾರರ ಮಧ್ಯದಲ್ಲಿ ಅವ್ರಿಗೆ ಖಂಡಿತವಾಗಿಯೂ ಇದು ದೊಡ್ಡ ಸಮಸ್ಯೆ ಆಗೋದಿಲ್ಲ. ಅವರು ನಮ್ಮ ಜೊತೆಯಲ್ಲಿ, ಅದರಲ್ಲೂ ಅಲ್ಪಸಂಖ್ಯಾತರು, ದಲಿತ ವರ್ಗ ಮತ್ತು ಹಿಂದುಳಿದ ವರ್ಗ, ಅವರು ಮುಖ್ಯವಾಗಿ ಯಾವಾಗಲೂ, ಯಾಕೆಂದರೆ ನಮ್ಮ ಯೋಜನೆಗಳು, ನಮ್ಮ ಕಾರ್ಯಕ್ರಮಗಳೆಲ್ಲ ಅವ್ರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದಿದೆ. ಮತ್ತು ಬೇರೆ ವರ್ಗದವರು ಕೂಡ, ಈಗ ವೀರಶೈವರು, ಲಿಂಗಾಯತರು ಎಲ್ಲ ಇದರಲ್ಲಿ, ಬೇರೆ ಬ್ರಾಹ್ಮಣರು ಇದ್ದಾರೆ. ಈಗ ನಮ್ಮ ಸರ್ಕಾರ ಬಂದಮೇಲೆ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಯಲ್ಲಿ ನಾವು ಮಾಡಿರುವಂಥ ಕೆಲಸ ನೀವು ಬಿಜೆಪಿ ವಿರುದ್ಧ ಹೋಲಿಕೆ ಮಾಡಿದ್ರೆ ನಾವು ಅವ್ರಿಗಿಂತ 2ರಷ್ಟು ಕೆಲಸ ಮಾಡಿದ್ದೀವಿ. ಅನೇಕ ಜನರು ಸಾಲ ಕೊಡುವಂಥದ್ದು ಇರ್ಬೋದು, ಬ್ರಾಹ್ಮಣರಿಗೆ ಕಾರ್ಯಕ್ರಮಗಳು ಕೊಟ್ಟಿರುವಂಥದ್ದು ಇರ್ಬೋದು, ಅರ್ಚಕರಿಗೆ ಕೊಟ್ಟಿರುವಂಥ ಕಾರ್ಯಕ್ರಮ ಇರ್ಬೋದು, ನಾವು ಬಿಜೆಪಿಗಿಂತ ಜಾಸ್ತಿನೇ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ. ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿ, ಯಡಿಯೂರಪ್ಪನವ್ರು ಇದ್ದಾಗ ಮತ್ತು ಅದಾದ್ಮೇಲೆ ಬೊಮ್ಮಾಯಿಯವರಿದ್ದಾಗ ಅವರು ಏನು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ದುಡ್ಡು ಕೊಡಬೇಕಾಗಿತ್ತು, ಅವ್ರು ಎಷ್ಟು ಕೊಟ್ಟರು, ನಾವೆಷ್ಟು ಕೊಟ್ಟು, ನಾವು ದುಪ್ಪಟ್ಟು ಕೊಟ್ಟಿದ್ದೇವೆ. ಸೊ ಮತ್ತು ಪೂರ್ತಿ ಖರ್ಚು ಮಾಡಿದ್ದೇವೆ. ಅದರಿಂದ ಇದು ಈ ಜಾತಿ ಬರೀ ಇವರು ಇದ್ರ ಮೇಲೆ ಲೆಕ್ಕಾಚಾರ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ಖಂಡಿತ ಸರ್. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ ಯುದ್ಧಗಳಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ ಇರ್ಬೋದು, ಅದರ ಪೂರೈಕೆಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಸಾಲುಗಟ್ಲಿ ಆಟೋ ಚಾಲಕರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಗ್ಯಾಸ್ ಸಿಲಿಂಡರ್ಗಾಗಿ. ಆರೋಗ್ಯ ಇಲಾಖೆ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ? ನೋಡಿ, ಎಲ್ಲ ವ್ಯವಸ್ಥೆ ಇದರಲ್ಲಿ ಪರಿಣಾಮ ಬೀರ್ತಾ ಇದೆ. ಈಗ ನೀವು ಹೇಳ್ದಂಗೆ ಇವತ್ತು ಸೇವಾ ಕ್ಷೇತ್ರ, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಬೀದಿ ವ್ಯಾಪಾರಿಗಳು, ಅವರು ಕೂಡ ಇವತ್ತಿನ ದಿವಸ ಅಡುಗೆ ಮತ್ತು ಆಹಾರ ಸೇವೆ ಕೊಡೋಕ್ಕಾಗ್ತಾ ಇಲ್ಲ. ನನಗೆ ಇವತ್ತು ಬೆಳಗ್ಗೆ ಒಬ್ಬರು ಸಿಕ್ಕಿದ್ರು, ಏನು ಅವರು ಈ ಫ್ಲವರ್ ಮೇಲ್ಗಳೆಲ್ಲ ಇಟ್ಕೊಂಡಿದ್ದಾರೆ. ಅವ್ರು ಕೋವಿಡಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು, ಆ ಪರಿಸ್ಥಿತಿ ಹತ್ರ ನಾವು ಹೋಗ್ತಾ ಇದ್ದೀವಿ. ಅಂದರೆ ಅಷ್ಟು ವ್ಯಾಪಾರ ಬಿದೋಗಿದೆ, ಅಷ್ಟು ಅವರ ಸೇಲ್ಸ್ ಕಮ್ಮಿ ಆಗೋಗಿದೆ. ಯಾಕಂದರೆ ಗ್ಯಾಸ್ ಸಿಗ್ತಾ ಇಲ್ಲ, ಹೆಚ್ಚು ಬಳಕೆ ಆಗ್ತಾ ಇಲ್ಲ, ಅವ್ರಿಗೆ ಮಾರಾಟ ಕಮ್ಮಿ ಆಗೋಗಿದೆ. 50% ಇಳಿದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೋವಿಡಿನ 50% ಥರ ಈ ಸಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಔಷಧಿಗಳಲ್ಲೂ ಕೂಡ ಈಗ ನಮಗೀಗ ನಮ್ಮ ಇಲಾಖೆಯಲ್ಲೂ ಕೂಡ ಈಗ ನಾವು ಟೆಂಡರ್ಗಳೆಲ್ಲ ಸುಮಾರು ಕರೆದಿದ್ದೇವೆ ಔಷಧಿ ಖರೀದಿಗೆ. ಅದೆಲ್ಲ ಈಗ ಬಹಳಷ್ಟು ವಿಳಂಬ ಆಗ್ತಾ ಇದೆ. ಯಾಕಂದರೆ ಕೆಲವು ಇಂಪೋರ್ಟ್ ಆಗುವಂಥ ಔಷಧಿಗಳು ಅದು ನಮಗೆ ಬರೋಕ್ಕಾಗ್ತಾ ಇಲ್ಲ, ಯಾಕಂದರೆ ಶಿಪ್ಪಿಂಗ್ ಆಗ್ತಾ ಇಲ್ಲ. ಎರಡನೇದು, ಕೆಲವು ಔಷಧಿ ತಯಾರು ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಇದು ಬೇಕಾಗ್ತದೆ, ಇಂಗ್ರೀಡಿಯೆಂಟ್ಸು, ಆ ಔಷಧಿಗೆ ಬೇಕಾಗಿರುವಂಥ ಕೆಮಿಕಲ್ಸು, ಅದು ಕೂಡ ತಯಾರಕರಿಗೆ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಸೊ ಬಹಳಷ್ಟು ಔಷಧಿಗಳಲ್ಲಿ ನಮಗೆ ಸಪ್ಲೈ ಆಗೋದ್ರಲ್ಲಿ ಈಗ ತಡ ಮಾಡ್ತಾ ಇದ್ದಾರೆ. ನಮಗೆ ಸ್ಟಾಕ್ ಇದೆ ಸರ್, ನಮ್ಮ ಸ್ಟಾಕ್ ಇದೆ, ನಾವು ಬೇರೆ ಕಡೆಯಿಂದ ಖರೀದಿ ಮಾಡಬೇಕಾಗ್ಬೋದು, ಅದೆಲ್ಲ ಇದೆ. ಆದರೆ ನಮ್ಮ ಟೆಂಡರ್ ಈಗ ನಮ್ಗೀಗ ನಮ್ಗೆ ಸಮಯ ಬೇಕು, ಈಗ ನಾವು ಮಾಡೋಕ್ಕಾಗೋದಿಲ್ಲ, ಇನ್ನು ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಅದು ಸಮಸ್ಯೆ ಇದೆ. ಅಂದರೆ ಇವತ್ತು ದೇಶದ ಮುಂದೆ ಈ ಒಂದು ಯುದ್ಧ ಏನಾಗಿದೆ, ಅನಾವಶ್ಯಕವಾಗಿ ಅಮೆರಿಕ, ಇಸ್ರೇಲ್ ಸೇರಿ ಇವತ್ತು ಯುದ್ಧ ಮಾಡಿರೋದ್ರಿಂದ ಇದು ಕೇವಲ ಇರಾನ್ ಮೇಲೆ ಯುದ್ಧ ಆಗ್ತಾ ಇಲ್ಲ, ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೇನೆ ಸಮಸ್ಯೆ ಆಗೋಗಿದೆ. ನಮ್ಮ ಎಲ್ಲಾ ರಾಷ್ಟ್ರಗಳಿಗೂ ಸಮಸ್ಯೆ ಆಗೋಗಿದೆ, ಆರ್ಥಿಕ ವ್ಯವಸ್ಥೆಗೆ ಸಮಸ್ಯೆ ಆಗಿದೆ. ಇದು ದೊಡ್ಡ ಒಂದು ಇದು. ಮತ್ತೆ ನಮ್ಮ ದೇಶ ಇವತ್ತು ಇದರ ನಮ್ಮ ನಿಲುವೇನು, ಭಾರತ ದೇಶ, ನಮ್ಮ ಪ್ರಧಾನ ಮಂತ್ರಿಯವರು ಅವರು ಯಾವ ನಿಲುವು ತಗೊಂಡಿದ್ದಾರೆ, ವಿದೇಶಾಂಗ ನೀತಿಯನ್ನು ಕೂಡ ಇವತ್ತು ನಾವು ಇಡೀ ವಿಶ್ವ ಮಟ್ಟದಲ್ಲಿ ವಿಶ್ವ ಗುರು ಅಂತ ಹೇಳ್ಕೊಂಡಿದ್ದೇವೆ ಹೊರತು ನಮ್ಮನ್ನು ಯಾರು ಕೂಡ ಕಿಮ್ಮತ್ತೇ ಕೊಡ್ತಾ ಇಲ್ಲ. ಯಾಕಂದ್ರೆ ನಾವು ಯಾವುದೇ ಒಂದು ನಿಲುವೇ ತಗೊಂಡಿಲ್ಲ, ಯಾರ ಪರನೂ ಕೂಡ ನಿಂತಿಲ್ಲ, ಯಾರಿಗೆ ನ್ಯಾಯಯುತವಾಗಿ ಏನಿದೆ ಅಂತ ನಮ್ಮ ದೇಶದ ಪ್ರಧಾನ ಮಂತ್ರಿ ಹೇಳೋಕ್ಕೂ ಆಗಿಲ್ಲ.